ಫ್ರೆಂಡ್ಸ್, ವೆಲ್ಕಮ್ ಟು ವಿಕೆ ಡಿಜಿಟಲ್ ವರ್ಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ನೀವು ಸ್ಕ್ರೀನ್ ಮೇಲೆ ಡೆಮೋ ವಿಡಿಯೋ ನೋಡಿದ್ರೆ ಆ ರೀತಿ ಫುಲ್ ಸ್ಕ್ರೀನ್ ವಾಟ್ಸ್ಆಪ್ ಸ್ಟೇಟಸ್ ವಿಡಿಯೋನ ಹೇಗೆ ಎಡಿಟ್ ಮಾಡೋದಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ಯೂಸ್ ಮಾಡುವ ಫೋಟೋಸ್ ಮತ್ತೆ ವಿಡಿಯೋಸ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಫುಲ್ ಪ್ರೆಸೆಟ್ ಕೊಟ್ಟಿರ್ತೀನಿ, ಅದನ್ನ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಮತ್ತೆ ಈಗ ನೀವು ಡೆಮೋ ವಿಡಿಯೋ ನೋಡಿದ್ರಲ್ಲ ಆ ರೀತಿ ನಿಮ್ಮ ಫೋಟೋಸ್ ಅಲ್ಲಿ ನಾನೇನಾದ್ರೂ ಎಡಿಟ್ ಮಾಡಬೇಕಾದ್ರೆ ನನ್ನ ವಾಟ್ಸ್ಆಪ್ ನಂಬರ್ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ. ನನಗೆ ಫೋನ್ ಮಾಡಿ, ನಾನು ₹100 ಮಾತ್ರ ತಗೊಂತೀನಿ ಫ್ರೆಂಡ್ಸ್. ಈ ರೀತಿ ವಿಡಿಯೋ ಎಡಿಟ್ ಮಾಡ್ಕೊಡೋಕೆ ಖಂಡಿತವಾಗ್ಲೂ ನಿಮಗೆ ಮಾಡಿ ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡ್ತೀನಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ನೀವು ಅಲೈಟ್ ಮೋಷನ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ ನಿಮಗೆ. ಈಗ ನೀವು ಫುಲ್ ಪ್ರೆಸೆಟ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಲ್ಲ, ಆ ಪ್ರೆಸೆಟ್ ನ ನೀವು ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ. ಇಂಪೋರ್ಟ್ ಮಾಡ್ಕೊಂಡ್ಮೇಲೆ ಆ ಪ್ರಾಜೆಕ್ಟ್ ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ಅದ್ರ ಇಂಟರ್ಫೇಸ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಮೊದಲಿಗೆ ಈ ರೀತಿ ಬರುತ್ತೆ. ಇಲ್ಲಿ ಮೊದಲಿಗೆ ನೀವು 0 ಸೆಕೆಂಡ್ ಹತ್ರ ಬಂದ್ರೆ ಫ್ರೆಂಡ್ಸ್ ನಿಮಗೆ ಈ ರೀತಿ ಓಂ ನಮೋ ಗಣೇಶ ನಮಃ ಅಂತ ಟೆಕ್ಸ್ಟ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಗಣೇಶನ ಫೋಟೋ ಬರುತ್ತೆ ಫ್ರೆಂಡ್ಸ್. ತುಂಬಾ ಸಿಂಪಲ್ ಆಗಿ ಈ ರೀತಿ ಆನಿಮೇಷನ್ ನಾನೇ ಎಡಿಟ್ ಮಾಡಿದ್ದೀನಿ. ತುಂಬಾ ಈಸಿ ಆಗಿರುತ್ತೆ. ಇಲ್ಲಿ ನೀವು ಏನು ಚೇಂಜಸ್ ನ ಮಾಡಬೇಡಿ. ಮತ್ತೆ ಇಲ್ಲಿ ರೆಡ್ ಕಲರ್ ನಿಮಗೆ ಇನ್ನೊಂದು ಕೀ ಫ್ರೇಮ್ ಕಾಣಿಸ್ತಲ್ಲ ಫ್ರೆಂಡ್ಸ್, ಅಲ್ಲಿಗೆ ಬನ್ನಿ. ಅಲ್ಲಿಗೆ ಬಂದ ಮೇಲೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಮತ್ತೆ ನಿಮ್ಗೆ ಇಲ್ಲಿ ಕೆಳಗಡೆ ಟೆಕ್ಸ್ಟ್ ನೋಡಿದ್ರೆ ಪೂಜಾರಿ ಬಂಧುಗಳ ಮದುವೆಯ ಕರೆಯೊಲೆ ಅಂತ ಒಂದು ಟೆಕ್ಸ್ಟ್ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಮನೆತನದ ಹೆಸರನ್ನ ಇಲ್ಲಿ ನೀವು ಆಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ನೀವು ಟೆಕ್ಸ್ಟ್ ನ ರೀಪ್ಲೇಸ್ ಮಾಡ್ಕೋಬೇಕಾದ್ರೆ ಇಲ್ಲಿ ಮೇಲ್ಗಡೆ ಬಂದ್ರೆ ಇಲ್ಲಿ ಒಂದು ನಿಮಗೆ ಗ್ರೂಪ್ ಕಾಣಿಸುತ್ತೆ ಫ್ರೆಂಡ್ಸ್. ಟೆಕ್ಸ್ಟ್ ಗ್ರೂಪ್ ಅಂತ ಒಂದು ಕಾಣಿಸುತ್ತೆ. ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇರುತ್ತೆ. ಆ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬಂದ್ರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಮೇಲ್ಗಡೆ 2 ಟೆಕ್ಸ್ಟ್ ಲೇಯರ್ ಕಾಣಿಸುತ್ತೆ. ಇದರಲ್ಲಿ ಕೆಳಗಡೆ ಇರುತ್ತಲ್ಲ ಈ ಟೆಕ್ಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಡಿಟ್ ಟೆಕ್ಸ್ಟ್ ಅಂತ ಇರುತ್ತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೀವು ಟೆಕ್ಸ್ಟ್ ನ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಈ ಫಾಂಟ್ ಲಿಂಕ್, ಕನ್ನಡ ಫಾಂಟ್ಸ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ನೀವು ಆಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಫಾಂಟ್ ನ. ಈಗ ನೀವು ಮೊದಲು ಪೂರ್ತಿಯಾಗಿ ಬ್ಯಾಕ್ ಬನ್ನಿ. ಬಂದ್ಮೇಲೆ ನಿಮ್ಮ ಮೊಬೈಲ್ ನಲ್ಲಿ ನೆಟ್ ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡು ಕ್ರೋಮ್ ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಅಥವಾ ಗೂಗಲ್ ನ ಓಪನ್ ಮಾಡ್ಕೊಂಡು ಸರ್ಚ್ ಅಲ್ಲಿ ಅರವಿಂದ ವಿಕೆ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಅರವಿಂದ ವಿಕೆ ಅಂತ ಟೈಪ್ ಮಾಡಿದ್ರೆ ಈ ರೀತಿ ಒಂದು ವೆಬ್ಸೈಟ್ ಮೇಲ್ಗಡೆ ಬರುತ್ತೆ. ಈ ವೆಬ್ಸೈಟ್ ನ ಓಪನ್ ಮಾಡಿ. ಓಪನ್ ಮಾಡಿದ್ಮೇಲೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ಯೂನಿಕ್ ಕೋಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ 2 ಬಾಕ್ಸ್ ಇರುತ್ತೆ. ಈ 2 ಬಾಕ್ಸ್ ಅಲ್ಲಿ ಮೊದಲಿಗೆ ಒಂದು ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈಗ ನಿಮ್ಮ ಮೊಬೈಲ್ ಕೀಬೋರ್ಡ್ ಅಲ್ಲಿ ಹಿಂಗೆ ಈ ರೀತಿ ಲಾಂಗ್ ಪ್ರೆಸ್ ನ ಮಾಡಿದ್ಮೇಲೆ ಇಲ್ಲಿ ನೀವು ಕನ್ನಡ ಕೀಬೋರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು, ನೀವು ಬೋರ್ಡ್ ನ ಯೂಸ್ ಮಾಡ್ತಿದ್ರೆ ನಿಮಗೆ ಕನ್ನಡ ಕೀಬೋರ್ಡ್ ಆಟೋಮೆಟಿಕ್ಲಿ ಬರುತ್ತೆ ಫ್ರೆಂಡ್ಸ್. ಇದನ್ನ ಈ ರೀತಿ ಆಡ್ ಮಾಡ್ಕೊಂಡು ಈಗ ಇಲ್ಲಿ ನೀವು ನಿಮ್ಮ ಮನೆತನದ ಹೆಸರನ್ನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಈ ರೀತಿ ನಾನು ಟೈಪ್ ಮಾಡ್ಕೊಂತೀನಿ. ಟೈಪ್ ಮಾಡ್ಕೊಂಡ್ಮೇಲೆ ಟೆಕ್ಸ್ಟ್ ಬರುತ್ತಲ್ಲ, ಈಗ ನಿಮಗೆ ಲೆಫ್ಟ್ ಸೈಡ್ ಒಂದು ಬಾಕ್ಸ್ ಕಾಣಿಸುತ್ತಲ್ಲ, ಇದರಲ್ಲಿರೋ ಟೆಕ್ಸ್ಟ್ ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಮತ್ತೆ ಇದನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಈಗ ಅಲೈಟ್ ಮೋಷನ್ ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಬರುತ್ತೆ. ಈಗ ನೀವು ಈ ಟೆಕ್ಸ್ಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ನಿಮ್ಗೆ ಯಾವ ಟೆಕ್ಸ್ಟ್ ಬೇಡೋ ಆ ಟೆಕ್ಸ್ಟ್ ನ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಕ್ಯಾನ್ಸಲ್ ಮಾಡ್ಕೊಂಡು ಈಗ ನೀವು ಕಾಪಿ ಮಾಡ್ಕೊಂಡ್ ಬಂದ್ರಲ್ಲ ಆ ಟೆಕ್ಸ್ಟ್ ನ ಇಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. ಆಡ್ ಮಾಡ್ಕೊಂಡು ಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಟೆಕ್ಸ್ಟ್ ಇಲ್ಲಿ ರೀಪ್ಲೇಸ್ ಆಗುತ್ತೆ ಫ್ರೆಂಡ್ಸ್. ತುಂಬಾ ಈಸಿ ಆಗಿರುತ್ತೆ. ಈ ರೀತಿ ನೀವು ಇದರಲ್ಲಿ ಬರುವ ಟೆಕ್ಸ್ಟ್ ನ ಎಲ್ಲ ಪೂರ್ತಿಯಾಗಿ ಇದೇ ರೀತಿಯಲ್ಲಿ ನೀವು ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಪೂಜಾರಿ ಬಂಧುಗಳ ಮದುವೆ ಕರೆ ಅಂತ ರೀಪ್ಲೇಸ್ ಮಾಡಿದೆ. ಮತ್ತೆ ಈಗ ನೀವು ಅದಕ್ಕೆ ಸ್ವಲ್ಪ ಮುಂದ್ಗಡೆ ಬಂದ್ರೆ ಇಲ್ಲಿ ಹುಡುಗನ ಹೆಸರು ಇರುತ್ತೆ. ಇಲ್ಲಿ ನಾಗ ಚೈತನ್ಯ ಅಂತ ಇದೆಯಲ್ಲ, ಇಲ್ಲಿ ಕೂಡ ನೀವು ಹುಡುಗನ ನೇಮ್ ನ ಇಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. ಹೆಸರನ್ನ ಇಲ್ಲಿ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಸ್ವಲ್ಪ ಮುಂದ್ಗಡೆ ಬನ್ನಿ, ಇಲ್ಲಿ ಹುಡುಗಿಯ ಹೆಸರನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಬಿಟ್ ಮಾರ್ಕ್ ಹತ್ರ ಬಂದ್ರೆ ರೆಡ್ ಕಲರ್ ಕಾಣಿಸ್ತಲ್ಲ, ಅಲ್ಲಿಗೆ ಬಂದ್ರೆ ಇಲ್ಲಿ ನಾಗ ಚೈತನ್ಯ ಜೊತೆ ಸಮಂತ ಅಂತ ಇರುತ್ತೆ. ಇದನ್ನ ನೀವು ಮತ್ತೆ ಇಲ್ಲಿ ಇದನ್ನ ಚೇಂಜಸ್ ನ ಮಾಡ್ಕೋಬೇಕಾಗುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದನ್ನ ನೀವು ಅದೇ ರೀತಿ ನೀವು ಟೆಕ್ಸ್ಟ್ ನ ಚೇಂಜಸ್ ನ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇಲ್ಲಿ ಮದುವೆ ಬರುತ್ತೆ, ಡೇಟ್ ಟೈಮ್ ಎಲ್ಲ ನೀವು ಇಲ್ಲಿ ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದೆಲ್ಲ ನಿಮಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಲಾಸ್ಟ್ ಗೆ ಬಂದ್ರೆ ಬಂಧು ಮಿತ್ರ ಪರಿವಾರದೊಂದಿಗೆ ಎಲ್ಲರೂ ಆಗಮಿಸಬೇಕಾಗಿ ವಿನಂತಿ ಅಂತ ಇರುತ್ತೆ. ಇದನ್ನ ನೀವು ಏನು ಚೇಂಜಸ್ ನ ಮಾಡಬೇಡಿ. ಈಗ ನೀವು ಫೋಟೋಸ್ ನ ಹೇಗೆ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂತ ನಾನೀಗ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ನೀವು ಮೊದಲಿಗೆ ಬನ್ನಿ. ಮೊದಲಿಗೆ ಬಂದ್ರೆ ಇಲ್ಲಿ ನೀವು 7.26 ಸೆಕೆಂಡ್ ಹತ್ರ ಬನ್ನಿ ಫ್ರೆಂಡ್ಸ್. ಬಂದ್ರೆ ಇಲ್ಲಿ ಒಂದು ಬೀಟ್ ಮಾರ್ಕ್ ಕಾಣಿಸುತ್ತೆ. ಇದರಲ್ಲಿ ನಿಮಗೆ ಫೋಟೋ ಅಂತ ಒಂದು ಗ್ರೂಪ್ ಕಾಣಿಸುತ್ತೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ನೋಡ್ಕೊಂಡ್ರೆ ಗ್ರೂಪ್ ಇರುತ್ತೆ, ಒಂದು ಫೋಟೋ ಲೇಯರ್ ಗ್ರೂಪ್ ಇರುತ್ತೆ. ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿ
ಇಲ್ಲಿ ನಿಮ್ಗೆ ಕೆಳಗಡೆ ಒಂದು ಫೋಟೋ ಕಾಣಿಸುತ್ತೆ ಫ್ರೆಂಡ್ಸ್. ಈ ವಿಡಿಯೋ ಅಂತ ಇದೆಯಲ್ಲ, ಈ ಗ್ರೂಪ್ ಕೆಳಗಡೆ ನಿಮ್ಗೆ ಒಂದು ಫೋಟೋ ಅಂತ ಇರುತ್ತೆ. ಇದನ್ನ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋ ಡಿಲೀಟ್ ಮಾಡ್ಕೊಳ್ಳಿ. ಡಿಲೀಟ್ ಮಾಡ್ಕೊಂಡು ಮತ್ತೆ ಇಲ್ಲಿ ಪ್ಲಸ್ ಐಕಾನ್ ಇರುತ್ತಲ್ಲ ಅದ್ಮೇಲೆ ಕ್ಲಿಕ್ ಮಾಡಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ನೀವು ಇಲ್ಲಿ ಒಂದು ಫೋಟೋನ ತಗೋಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಮ ಫೋಟೋಸ್ನ ಇಲ್ಲಿ ಒಂದು ಫೋಟೋನ ತೆಗೆದುಕೊಳ್ಳಿ. ಈಗ ನಾನು ಒಂದು ಫೋಟೋನ ತೆಗೆದುಕೊಂತೀನಿ. ತೆಗೆದುಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಐಕಾನ್ ಇದೆಯಲ್ಲ ಅದನ್ನ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ಈ ಫೋಟೋ ನಿಮ್ಗೆ ಈ ಗ್ರೂಪ್ ಇದೆಯಲ್ಲ, ಈ ಗ್ರೂಪ್ ವರೆಗೂ ಬಂದು ಇದು ಎಷ್ಟಿದೆಯೋ ಅಷ್ಟು ಮಾತ್ರ ಕಟ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಫೋಟೋ ಇದ್ರೆ ಡಿಲೀಟ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಮತ್ತೆ ಈ ಫೋಟೋನ ಲಾಂಗ್ ಪ್ರೆಸ್ ಮಾಡಿ ಈ ಗ್ರೂಪ್ ಕೆಳಗಡೆ ತೆಗೆದುಕೊಂಡು ಬನ್ನಿ ಫ್ರೆಂಡ್ಸ್. ಬಂದ್ಮೇಲೆ ಈ ಫೋಟೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ, ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಈ ಫೋಟೋ ಸೈಜ್ ನ ಪೂರ್ತಿ ಕಡಿಮೆ ಮಾಡ್ಕೊಳ್ಳಿ. ಕಡಿಮೆ ಮಾಡ್ಕೊಂಡು ಈಗ ಇಲ್ಲಿ ನಿಮ್ಗೆ ಬ್ಲಾಕ್ ಕಲರ್ ಕಾಣಿಸ್ತಲ್ಲ, ಅಲ್ಲಿಗೆ ಬಂದು ಇಲ್ಲಿ ಪ್ಲಸ್ ಮಾಡ್ಕೊಳ್ಳಿ. ಫೋಟೋ ನಿಮ್ಗೆ ಯಾವ ರೀತಿ ಬೇಕೋ ಅದೇ ರೀತಿ ನೀವು ಇಲ್ಲಿ ಅಡ್ಜಸ್ಟ್ಮೆಂಟ್ ನ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಅಡ್ಜಸ್ಟ್ಮೆಂಟ್ ನ ಮಾಡ್ಕೊಂಡ್ರೆ ಫೋಟೋ ರಿಪ್ಲೇಸ್ ಆಗುತ್ತೆ. ಇದೇ ರೀತಿ ನೀವು ಇಲ್ಲಿ ಎಷ್ಟು ಫೋಟೋಸ್ ಇರುತ್ತೋ ಅಷ್ಟು ಫೋಟೋಸ್ನ ನೀವು ರೀಪ್ಲೇಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಅಷ್ಟು ಫೋಟೋಸ್ನ ರೀಪ್ಲೇಸ್ ಮಾಡ್ಕೊಂಡ್ಮೇಲೆ ಈಗ ನೀವು 0 ಸೆಕೆಂಡ್ ಹತ್ರ ಬನ್ನಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಅಂತ ಇರುತ್ತೆ, ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮಗೆ ಸಾಂಗ್ ಕೊಟ್ಟಿರ್ತೇನೆ. ಈ ಸಾಂಗ್ ನಾದ್ರೂ ಯೂಸ್ ಮಾಡ್ಕೊಳ್ಳಿ, ಅಥವಾ ನೀವು ನಿಮ್ಮ ಬಳಿ ಇರುವ ಮ್ಯೂಸಿಕ್ ಕೂಡ ಇಲ್ಲಿ ಆಡ್ ಮಾಡ್ಕೋಬಹುದು. ಈಗ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಅದೇ ಸಾಂಗ್ ನ ಇಲ್ಲಿ ಆಡ್ ಮಾಡ್ಕೊಂತೀನಿ. ಆಡ್ ಮಾಡ್ಕೊಂಡ್ರೆ ಈ ರೀತಿ ಆಡ್ ಆಗುತ್ತೆ. ಮತ್ತೆ ನಾನು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಂಡು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋನ ಕೊಟ್ಟಿರ್ತೀನಿ, ಒಂದು ಪಾರ್ಟಿಕಲ್ ವಿಡಿಯೋನ ಕೊಟ್ಟಿರ್ತೀನಿ. ಆ ವಿಡಿಯೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಎಕ್ಸ್ಟ್ರಾ ವಿಡಿಯೋ ಇದ್ರೆ 30 ಸೆಕೆಂಡ್ ಹತ್ರ ಬನ್ನಿ. ಬಂದ್ಮೇಲೆ ಇಲ್ಲಿ ನಿಮಗೆ ಬೀಟ್ ಮಾರ್ಕ್ ಇದೆಯಲ್ಲ, ಇದರ ಮೇಲೆ ಎಕ್ಸ್ಟ್ರಾ ಇದ್ರೆ ಅದನ್ನ ಕಟ್ ಮಾಡ್ಕೊಳ್ಳಿ. ಸಾಂಗ್ ಮತ್ತೆ ಈ ವಿಡಿಯೋ ಎಕ್ಸ್ಟ್ರಾ ಇದ್ರೆ ಕಟ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಮೇಲ್ಗಡೆ 3 ಡಾಟ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ ಕಂಪೋಸಿಷನ್ ಏರಿಯಾ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನಿಮಗೆ ಬ್ಲೆಂಡಿಂಗ್ ಅಂಡ್ ಒಪಾಸಿಟಿ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನೀವು ಲೈಟನ್ ಅಲ್ಲಿ ಸ್ಕ್ರೀನ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬ್ಲಾಕ್ ಕಲರ್ ಎಲ್ಲ ಹೋಗುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಪಾರ್ಟಿಕಲ್ ಮಾತ್ರ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ನೀವು ಮೊದಲಿಗೆ ಬಂದ್ರೆ ವಿಡಿಯೋ ಕಂಪ್ಲೀಟ್ ಆಗಿ ಎಡಿಟ್ ಆಗಿದೆ ಫ್ರೆಂಡ್ಸ್. ಈ ರೀತಿ ಪೂರ್ತಿಯಾಗಿ ಎಡಿಟ್ ಮಾಡ್ಕೊಳ್ಳಿ. ಫೋಟೋಸ್ ಮತ್ತೆ ಟೆಕ್ಸ್ಟ್ ಮಾತ್ರ ರಿಪ್ಲೇಸ್ ಮಾಡ್ಕೋಬೇಕಾಗುತ್ತೆ. ನೀವು ಬೇರೆ ಯಾವ್ದನ್ನು ನೀವು ಇದು ಡಿಸ್ಟರ್ಬ್ ಮಾಡಬೇಡಿ ಫ್ರೆಂಡ್ಸ್. ನಿಮ್ಮ ಫೋಟೋಸ್ ಮತ್ತೆ ಟೆಕ್ಸ್ಟ್ ಮಾತ್ರ, ನಿಮ್ಮ ಹೆಸರು ಮಾತ್ರ ಚೇಂಜಸ್ ಮಾಡ್ಕೊಳ್ಳಿ. ವಿಡಿಯೋ ತುಂಬಾ ಸಿಂಪಲ್ ಆಗಿ ಎಡಿಟ್ ಆಗುತ್ತೆ. ಮತ್ತೆ ಈ ವಿಡಿಯೋ ನೀವು ಸೇವ್ ಮಾಡ್ಕೋಬೇಕಾದ್ರೆ ಮೇಲ್ಗಡೆ ನಿಮಗೆ ಹಿಂಗೆ ಎಕ್ಸ್ಪೋರ್ಟ್ ಬಟನ್ ಕಾಣಿಸುತ್ತೆ ಫ್ರೆಂಡ್ಸ್. ಎಕ್ಸ್ಪೋರ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ನೋಡಿ ಇಲ್ಲಿ ಎಕ್ಸ್ಪೋರ್ಟ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಫ್ರೆಂಡ್ಸ್ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ವಿಡಿಯೋ ರೆಸೊಲ್ಯೂಷನ್ IL ಇಟ್ಕೊಂಡು HDL ಇಟ್ಕೊಂಡು ನೀವು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ಪೋರ್ಟ್ ಆಗುತ್ತೆ ಫ್ರೆಂಡ್ಸ್. ಈ ರೀತಿ ನಿಮ್ಗೆ ಏನಾದ್ರು ಕೇಳಿದ್ರೆ ಎಕ್ಸ್ಪೋರ್ಟ್ ಎನಿವೆ ಮೇಲೆ ಕ್ಲಿಕ್ ಮಾಡಿ, ಆಟೋಮೆಟಿಕ್ಲಿ 5 ಅಥವಾ 6 ಮಿನಿಟ್ಸ್ ಅಲ್ಲಿ ನಿಮಗೆ ಈ ವಿಡಿಯೋ ನಿಮ್ಮ ಮೊಬೈಲ್ ಅಲ್ಲಿ ಸೇವ್ ಆಗುತ್ತೆ. ಈ ವಿಡಿಯೋ ಇಷ್ಟ ಪ್ಲೀಸ್ ಒಂದು ಲೈಕ್ ನ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.